ಎಲ್ಲರಿಗೂ ನಮಸ್ಕಾರ. ಮೌನರಾಗ ಎಪಿಸೋಡ್ 5. ಆ ಬಂಗಲೆಯೊಳಗೆ ಸಮಯವೇ ಸ್ತಬ್ಧದಂತಾಯಿತು. ಸೋಮಶೇಖರ್ನ ಮುಖದಲ್ಲಿ ಈಗ ಅಹಂಕಾರದ ಅಟ್ಟಹಾಸ ತುಂಬಿತ್ತು. ಅವನು ಮಾಯಾಳನ್ನ ಮೂಕಳು ಎಂದು ತುಚ್ಛವಾಗಿ ನೋಡಿ ತನ್ನ ಬಲಗೈ ಭಂಟನೊಂದಿಗೆ ನಗುತ್ತಾ, ಏನು ಮಾಯಾ, ನಿನ್ನ ಪ್ರಿಯಕರ ವಿಕ್ರಮ್ಗೆ ಈಗ ಇಲ್ಲಿಗೆ ಬರುವ ಧೈರ್ಯವಿಲ್ಲ. ಇಂದು ನಿನ್ನನ್ನು ರಕ್ಷಿಸಲು ಯಾರೂ ಬರುವುದಿಲ್ಲ. ನೀನು ಮತ್ತು ನಿನ್ನ ತಂದೆ ಇಬ್ಬರೂ ನನ್ನ ಸೆರೆಯಲ್ಲೇ ಕೊಳೆಯಬೇಕು ಎಂದು ಹೀಯಾಳಿಸಿದನು. ಮಾಯಾ ಅಸಹಾಯಕಳಾಗಿ ನಿಂತಿದ್ದಳು. ಆದರೆ ಆಕೆಯ ಕಣ್ಣುಗಳಲ್ಲಿನ ದೃಢತೆ ಮಾತ್ರ ಕಿಂಚಿತ್ತೂ ಕಮ್ಮಿಯಾಗಿರಲಿಲ್ಲ. ಅವಳು ತನ್ನ ತಂದೆಯ ಕೈಯನ್ನ ಅಷ್ಟೂ ಬಿಗಿಯಾಗಿ ಹಿಡಿದುಕೊಂಡಿದ್ದಳು ಎಂದರೆ ಅದರಲ್ಲಿ ಅಪ್ಪನನ್ನ ರಕ್ಷಿಸಬೇಕೆಂಬ ಆಕೆಯ ಆಕ್ರೋಶ ಮತ್ತು ಭರವಸೆ ಎರಡೂ ಅಡಗಿತ್ತು. ಸೋಮಶೇಖರ್ ಮಾಯಾಳನ್ನ ಸಮೀಪಿಸುತ್ತಿದ್ದಂತೆ ವಾತಾವರಣದಲ್ಲಿ ಅಪಾಯದ ಎಚ್ಚರಿಕೆ ಘಂಟೆ ಬಾರಿಸುತ್ತಿತ್ತು. ಆದರೆ ಸೋಮಶೇಖರ್ ಗಮನಿಸಿದ ಒಂದು ಸತ್ಯವಿತ್ತು. ಮಾಯಾ ಕೇವಲ ಭಯದಿಂದ ನಿಂತಿರಲಿಲ್ಲ, ಅವಳು ಸಮಯಕ್ಕಾಗಿ ಕಾಯುತ್ತಿದ್ದಳು. ಸೋಮಶೇಖರ್ ತನ್ನ ಮಾತುಗಳ ಮೂಲಕ ಆಕೆಯ ತಾಳ್ಮೆಯನ್ನ ಪರೀಕ್ಷಿಸುತ್ತಿದ್ದರೆ ಮಾಯಾ ತನ್ನ ಜೇಬಿನಲ್ಲಿದ್ದ ಫೋನನ್ನ ನಿಧಾನವಾಗಿ ಹೊರಗೆ ತೆಗೆದಳು. ವಿಕ್ರಮ್ ಈ ಮೊದಲೇ ಆ ಬಂಗಲೆಯ ವೈರಿಂಗ್ ವ್ಯವಸ್ಥೆಯನ್ನ ಸರಿಪಡಿಸಿ ಅಲ್ಲಿದ್ದ CCTV ಕ್ಯಾಮೆರಾಗಳನ್ನು ಸಕ್ರಿಯಗೊಳಿಸಿದ್ದನು. ಮಾಯಾ ತನ್ನ ಫೋನ್ನಲ್ಲಿ ವೇಗವಾಗಿ ಟೈಪ್ ಮಾಡಿ ಸೋಮಶೇಖರ್ನತ್ತ ಪರದೆಯನ್ನ ತಿರುಗಿಸಿ ತೋರಿಸಿದಳು. ಆ ಪರದೆಯ ಮೇಲೆ ಕೇವಲ ಒಂದು ವಾಕ್ಯವಿತ್ತು: ಸೋಮಶೇಖರ್, ನೀನು ಗೆದ್ದೆ ಎಂದುಕೊಂಡಿರುವ ಈ ಕ್ಷಣವೇ ನಿನ್ನ ಪತನದ ಆರಂಭ. ನಿನ್ನ ಪ್ರತಿ ನಡೆಯೂ ಈಗ ನೇರ ಪ್ರಸಾರದಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಲುಪುತ್ತಿದೆ. ಆ ವಾಕ್ಯವನ್ನ ಓದಿದ ತಕ್ಷಣ ಸೋಮಶೇಖರ್ನ ಮುಖದಲ್ಲಿನ ಹಮ್ಮು ಅಳಿಸಿ ಹೋಯಿತು. ಅವನಿಗಾದ ಆಘಾತ ಅಷ್ಟಿಷ್ಟಲ್ಲ. ಕ್ಯಾಮರಾದ ಕಡೆಗೆ ನೋಡಿದಾಗ ರೆಡ್ ಲೈಟ್ ಮಿನುಗುತ್ತಿತ್ತು. ಅಂದ್ರೆ ಅವನು ಮಾಡಿದ ಎಲ್ಲ ಅಕ್ರಮಗಳ ಸಾಕ್ಷ್ಯಗಳು ಪೊಲೀಸರ ಕಣ್ಣಿಗೆ ಬೀಳುತ್ತಿದ್ದವು. ಸೋಮಶೇಖರ್ ದಂಗಾಗಿ ನಿಂತಿದ್ದನು. ಮಾಯಾಳ ಮೌನ ಆ ಕ್ಷಣದಲ್ಲಿ ಅದೆಷ್ಟು ಶಕ್ತಿಯುತವಾಗಿತ್ತೆಂದರೆ ಸೋಮಶೇಖರ್ ಅವಳ ಕಣ್ಣಿನಲ್ಲೇ ತನ್ನ ಸೋಲನ್ನ ಓದಿದನು. ಆದರೆ ಸಿಟ್ಟಿಗೆದ್ದ ಸೋಮಶೇಖರ್ ಅಷ್ಟು ಸುಲಭವಾಗಿ ಶರಣಾಗುವವನಾಗಿರಲಿಲ್ಲ. ಅವನು ಕೋಪದಿಂದ ಮಾಯಾಳತ್ತ ಮುನ್ನುಗ್ಗಿದನು. ಅವಳ ಕೈಯಲ್ಲಿದ್ದ ಫೋನನ್ನ ಕಿತ್ತುಕೊಳ್ಳಲು ಹೋದನು. ಆದರೆ ಅಷ್ಟರಲ್ಲಿ ಸೋಮಶೇಖರ್ನ ಮುಖದಲ್ಲಿ ಈಗ ಕೋಪಕ್ಕಿಂತ ಹೆಚ್ಚಾಗಿ ಅಳಿಯುತ್ತಿರುವ ಸಾಮ್ರಾಜ್ಯದ ಭಯವಿತ್ತು. ಅವನು ಹುಚ್ಚು ನಾಯಿಯಂತೆ ಮಾಯಾಳತ್ತ ಮುನ್ನುಗ್ಗಿದ. ಮಾಯಾ ತನ್ನ ತಂದೆಯ ಹಿಂದೆ ಅಡಗಿಕೊಂಡಳು. ಆದರೆ ಅವಳು ಹೆದರಲಿಲ್ಲ. ಆಕೆಯ ಕೈಯಲ್ಲಿದ್ದ ಆ ಸಾಕ್ಷ್ಯದ ಪತ್ರವಿತ್ತು. ಅದನ್ನೇ ಸೋಮಶೇಖರ್ಗೆ ಗುರಿಯಾಗಿಸಿ ಅವಳು ತನ್ನ ಬಲ ಪ್ರದರ್ಶಿಸಿದಳು. ಅದೇ ಕ್ಷಣಕ್ಕೆ ವಿಕ್ರಮ್ ಬಾಗಿಲನ್ನು ಒಡೆದುಕೊಂಡು ಒಳಗೆ ನುಗ್ಗಿದನು. ಅವನ ಮುಖದಲ್ಲಿ ರಕ್ತದ ಕಲೆಗಳಿದ್ದವು, ಆದರೆ ಕಣ್ಣುಗಳಲ್ಲಿ ಗೆಲುವಿನ ಹಚ್ಚಿತ್ತು. ಅವನು ನೇರವಾಗಿ ಬಂದು ಸೋಮಶೇಖರನ್ನ ತಡೆದನು. ಇನ್ನು ನಿನ್ನ ಆಟ ನಡೆಯುವುದಿಲ್ಲ ಸೋಮಶೇಖರ್. ನೀನು ಮಾಡಿದ ಎಲ್ಲ ಪಾಪಗಳಿಗೂ ಇವತ್ತು ದಂಡ ತಡೆಯಲೇಬೇಕು ಎಂದು ವಿಕ್ರಮ್ ಸಿಂಹದಂತೆ ಗರ್ಜಿಸಿದನು. ಸೋಮಶೇಖರ್ ತನ್ನ ಬಲಗೈ ಭಂಟನಿಗೆ ಕಣ್ಣು ಸನ್ನೆ ಮಾಡಿದನು. ಇಬ್ಬರೂ ಸೇರಿ ವಿಕ್ರಮ್ ಮೇಲೆ ಮುಗಿಬಿದ್ದರು. ವಿಕ್ರಮ್ ಒಬ್ಬ ಯೋಧನಂತೆ ಅವರಿಬ್ಬರನ್ನು ಎದುರಿಸಿದನು. ಒಂದು ಕಡೆ ವಿಕ್ರಮ್ ಹೋರಾಟ, ಮತ್ತೊಂದು ಕಡೆ CCTV ಕ್ಯಾಮೆರಾಗಳಲ್ಲಿ ಸೋಮಶೇಖರ್ನ ಕೃತ್ಯಗಳು ರೆಕಾರ್ಡ್ ಆಗುತ್ತಿತ್ತು. ಸೋಮಶೇಖರ್ ಈಗ ಸಂಪೂರ್ಣವಾಗಿ ಅಸಹಾಯಕನಾಗಿದ್ದನು. ಹಠಾತ್ತನೆ ಬಂಗಲೆಯ ಹೊರಗಿನಿಂದ ಬೃಹತ್ ಸೈರನ್ ಶಬ್ದಗಳ ಆರ್ಭಟ ಕೇಳಿಸಿತು. ಪೊಲೀಸರು ಅಂಗಳಕ್ಕೆ ಲಗ್ಗೆ ಇಟ್ಟಿದ್ದರು. ಸೋಮಶೇಖರ್ ಕಿಟಕಿಯ ಮೂಲಕ ಓಡಿ ಹೋಗಲು ಯತ್ನಿಸಿದನು. ಆದರೆ ಹೊರಗಡೆ ಪೊಲೀಸರು ಬಂದೂಕುಗಳನ್ನು ಅವನನ್ನು ಸುತ್ತುವರೆದಿದ್ದವು. ಬಂಗಲೆಯ ಒಳಗೆ ಮಾಯಾ ನಿಧಾನವಾಗಿ ಫೋನನ್ನ ಪಕ್ಕಕ್ಕಿಟ್ಟು ಅಪ್ಪನ ಕಡೆ ತಿರುಗಿದಳು. ಅಪ್ಪನ ಕಣ್ಣುಗಳಿಂದ ಕಣ್ಣೀರು ಮತ್ತು ಅವರ ಮುಖದಲ್ಲಿನ ಸಮಾಧಾನ ಮಾಯಾಳ ಪಾಲಿಗೆ ಸ್ವರ್ಗದ ಸುಖವಾಗಿತ್ತು. ಅವಳ ಚಾಣಾಕ್ಷತನ ಮತ್ತು ವಿಕ್ರಮ್ನ ಸಾಹಸ ಎರಡೂ ಸೇರಿ ಸೋಮಶೇಖರ್ನ ಅಕ್ರಮ ಸಾಮ್ರಾಜ್ಯವನ್ನ ಮಣ್ಣು ಪಾಲು ಮಾಡಿದ್ದವು. ಸೋಮಶೇಖರ್ನ ಅಟ್ಟಹಾಸಕ್ಕೆ ಈಗ ತೆರೆ ಬಿದ್ದಿತು. ಪೊಲೀಸರು ಅವನ ಕೈಗೆ ಕೊಳ ತೊಡಿಸುತ್ತಿದ್ದಾಗ ಅವನು ಮಾಯಾಳನ್ನ ದ್ವೇಷದಿಂದಲೇ ನೋಡಿದನು. ಆದರೆ ಮಾಯಾ ವಿಕ್ರಮ್ ಕಡೆಗೆ ತಿರುಗಿ ಒಂದು ಮಂದಹಾಸ ಬೀರಿದಳು. ಆ ನಗುವಿನಲ್ಲಿಯೇ ಅವಳು ಎಲ್ಲವನ್ನೂ ಹೇಳಿದ್ದಳು: ನಾವು ಗೆದ್ದೆವು ಎಂದು. ಸೋಮಶೇಖರ್ನನ್ನ ಪೊಲೀಸರು ಬಂಗಲೆಯಿಂದ ಹೊರಗೆ ಕರೆದೊಯ್ಯುತ್ತಿದ್ದರು. ಅಂಗಳದಲ್ಲಿ ಆತನ ಅಹಂಕಾರದ ಕತೆ ಮುಗಿದು ನ್ಯಾಯದ ಪರ್ವ ಆರಂಭವಾಗಿತ್ತು. ಆ ಗದ್ದಲದ ನಡುವೆ ಮಾಯಾಳ ಗಮನವೆಲ್ಲವೂ ತನ್ನ ತಂದೆಯತ್ತಲೇ ಇತ್ತು. ಆ 5 ವರ್ಷಗಳ ಕಾಲ ಅನುಭವಿಸಿದ ಕತ್ತಲೆಯ ನಂತರ ಈಗ ಅವಳ ಪಾಲಿಗೆ ತಂದೆಯೇ ಬೆಳಕಾಗಿದ್ದರು. ವಿಕ್ರಮ್ ನಿಧಾನವಾಗಿ ಮಾಯಾಳ ಬಳಿ ಬಂದನು. ಅವನ ಮುಖದಲ್ಲಿ ಗಾಯಗಳಾಗಿದ್ದರು,
ಮಾಯಾಳನ್ನು ಕಂಡಾಗ ಅವನ ಮುಖದಲ್ಲಿ ಮೂಡಿದ ನಗು ಪ್ರಶಾಂತವಾಗಿತ್ತು. ಮಾಯಾ ಅವನ ಗಾಯಗಳನ್ನು ಕಂಡು ಮರುಗಿದಳು. ಅವಳು ತನ್ನ ಕೈಯನ್ನ ವಿಕ್ರಮ್ನ ಗಾಯದ ಮೇಲೆ ಇಟ್ಟು ಕಣ್ಣಿನ ಸನ್ನೆಯನ್ನೇ ಧನ್ಯವಾದ ಅರ್ಪಿಸಿದಳು. ಆ ಕ್ಷಣದಲ್ಲಿ ಮಾತಿನ ಅಗತ್ಯವೇ ಇರಲಿಲ್ಲ. ಅವರ ನಡುವಿನ ಮೌನವೇ ಒಂದು ಸುಂದರವಾದ ಕವಿತೆಯಂತಾಗಿತ್ತು. ಪೊಲೀಸ್ ಅಧಿಕಾರಿಗಳು ಬಂದು ಮಾಯಾಳ ತಂದೆಯ ಹೇಳಿಕೆಯನ್ನು ಪಡೆಯುತ್ತಿದ್ದರು. ಅಪ್ಪ ಬಲಹೀನರಾಗಿದ್ದರು. ಮಗಳನ್ನು ಕಂಡು ಅವರಲ್ಲಿ ಹೊಸ ಚೈತನ್ಯ ಬಂದಿತ್ತು. ಅವರು ಮಾಯಾಳ ಮುಖವನ್ನ ತಮ್ಮ ಕೈಗಳಿಂದ ಹಿಡಿದು ಆಕೆಯ ಕಣ್ಣೀರು ಒರೆಸಿದರು. ಮಾಯಾಳ ಮೌನವೇ ಅಲ್ಲಿನ ಪ್ರತಿಧ್ವನಿಯಾಗಿತ್ತು. ಅವಳು ಆ 5 ವರ್ಷಗಳ ಕಾಲ ಅನುಭವಿಸಿದ ಸಂಕಟ, ನೋವು ಮತ್ತು ತಂದೆಯನ್ನ ಹುಡುಕಲು ಪಟ್ಟ ಪರಿಶ್ರಮವೆಲ್ಲವೂ ಆ ಅಪ್ಪುಗೆಯಲ್ಲಿ ಕರಗಿ ಹೋಗಿತ್ತು. ವಿಕ್ರಮ್ ಸ್ವಲ್ಪ ದೂರದಲ್ಲಿ ನಿಂತು ಅವರ ಭೇಟಿಯನ್ನ ನೋಡುತ್ತಿದ್ದನು. ಮಾಯಾಳ ತಂದೆ ಅವನತ್ತ ತಿರುಗಿ ತಮ್ಮ ತಲೆಯನ್ನ ಭಾಗಿಸಿ ಗೌರವ ಸೂಚಿಸಿದರು. ವಿಕ್ರಮ್ ವಿನಮ್ರವಾಗಿ ನಮಸ್ಕರಿಸಿದನು. ಮಾಯಾ ಅಲ್ಲಿಂದ ಓಡಿ ಬಂದ ವಿಕ್ರಮ್ನನ್ನ ತಬ್ಬಿಕೊಂಡಳು. ಅಪ್ಪ ಮತ್ತು ಪ್ರೀತಿಯ ನಡುವೆ ಸಿಲುಕಿದ ಮಾಯಾಳ ಪಾಲಿಗೆ ಇದು ಜೀವನದ ಅತ್ಯಂತ ಸುಂದರ ಕ್ಷಣವಾಗಿತ್ತು. ರಕ್ತಸಿಕ್ತವಾದ ಬಟ್ಟೆ, ಸೋಲಿನ ಅಂಚಿನಲ್ಲಿದ್ದ ಬಂಗಲೆ ಮತ್ತು ಮುಗಿದು ಹೋದ ಹಳೆಯ ಕತೆ, ಈಗ ಎಲ್ಲವೂ ಹಿಂದೆ ಉಳಿದಿತ್ತು. ಮಾಯಾ ತನ್ನ ಫೋನ್ನಲ್ಲಿ ವೇಗವಾಗಿ ಟೈಪ್ ಮಾಡಿ ವಿಕ್ರಮ್ಗೆ ತೋರಿಸಿದಳು. ನೀನಿರದಿದ್ದರೆ ಈ ಗೆಲುವು ಅಸಾಧ್ಯವಾಯಿತು, ಧನ್ಯವಾದಗಳು ಎಂದು. ವಿಕ್ರಮ್ ಅವಳ ಫೋನನ್ನು ಮುಚ್ಚಿ ಅವಳ ಹಣೆಯ ಮೇಲೆ ಕೈ ಇಟ್ಟು ನಗುತ್ತಾ, ನಾವು ಗೆದ್ದಿದ್ದೇವೆ ಮಾಯಾ, ಅದೇ ಮುಖ್ಯ ಎಂದನು. ಸೂರ್ಯನ ಮೊದಲ ಕಿರಣ ಬಂಗಲೆಯ ಕಿಟಕಿಯ ಮೂಲಕ ಒಳಗೆ ನುಸುಳಿ ಅವರ ಮೂವರ ಮೇಲೆ ಬೀಳುತ್ತಿತ್ತು. ಅದು ಕೇವಲ ಸೂರ್ಯೋದಯವಾಗಿರಲಿಲ್ಲ, ಅವರ ಜೀವನದ ಹೊಸ ಆರಂಭವಾಗಿತ್ತು. ಆ ಹಳೆಯ ಬಂಗಲೆಯ ಹೊರಗೆ ತಂಗಾಳಿ ಬೀಸುತ್ತಿತ್ತು. ಸೋಮಶೇಖರ್ನ ಬಂಧನದ ನಂತರ ವಾತಾವರಣದಲ್ಲಿ ಒಂದು ರೀತಿಯ ನೆಮ್ಮದಿ ಇತ್ತು. ಮಾಯಾ ಮತ್ತು ವಿಕ್ರಮ್ ಅಂಗಳದ ಒಂದು ಮೂಲೆಯಲ್ಲಿ ನಿಂತಿದ್ದರು. ಮಾಯಾಳ ಕಣ್ಣುಗಳು ವಿಕ್ರಮ್ನನ್ನೇ ನೋಡುತ್ತಿದ್ದವು. ಅವಳ ಮೌನದಲ್ಲಿ ಸಾವಿರಾರು ಪದಗಳ ಅರ್ಥವಿತ್ತು. ಅದು ವಿಕ್ರಮ್ಗೆ ಚೆನ್ನಾಗಿ ಅರ್ಥವಾಗುತ್ತಿತ್ತು. ವಿಕ್ರಮ್ ಮಾಯಾಳ ಹತ್ತಿರ ಬಂದು ಅವಳ ಮುಂಗುರುಳನ್ನು ಸರಿಪಡಿಸುತ್ತಾ ಪಿಸುಗುಟ್ಟಿದ. ಮಾಯಾ, ನಿನ್ನ ಈ ಮೌನಕ್ಕೆ ನಾನು ಫಿದಾ ಆಗಿದ್ದೇನೆ. ನೀವು ಮಾತನಾಡದಿದ್ದರೂ ನಿನ್ನ ಕಣ್ಣುಗಳು ನನ್ನ ಜೊತೆ ಇಡೀ ದಿನ ಮಾತನಾಡುತ್ತಲೇ ಇರುತ್ತವೆ. ಇಷ್ಟು ದಿನ ನಾವು ಹೋರಾಡಿದ್ದು ಸತ್ಯಕ್ಕಾಗಿ, ಆದರೆ ಈಗ ಈ ಕ್ಷಣದಲ್ಲಿ ನನಗೆ ಬೇಕಾಗಿರುವುದು ನಿನ್ನ ಈ ಮೌನದ ಸಾಂಗತ್ಯ ಮಾತ್ರ. ಮಾಯಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವಳು ತನ್ನ ಫೋನ್ನಲ್ಲಿ ಟೈಪ್ ಮಾಡಲು ಪ್ರಯತ್ನಿಸಲಿಲ್ಲ. ಬದಲಾಗಿ ಅವಳು ವಿಕ್ರಮ್ನ ಕೈಯನ್ನು ಹಿಡಿದು ತನ್ನ ಎದೆಯ ಮೇಲೆ ಇಟ್ಟುಕೊಂಡಳು. ಅವಳ ವೇಗದ ಎದೆ ಬಡಿತ ವಿಕ್ರಮ್ಗೆ ಅವಳ ಪ್ರೀತಿಯ ಸಾಕ್ಷಿಯನ್ನ ನೀಡುತ್ತಿತ್ತು. ವಿಕ್ರಮ್ ಅವಳ ಕಣ್ಣಿನಲ್ಲೇ ನೋಡುತ್ತಾ ಹೇಳಿದ, ನನ್ನ ಜೀವನದ ಅತೀ ದೊಡ್ಡ ರಹಸ್ಯವೇನೆಂದರೆ ಈ ಮೌನದ ಹಿಂದೆ ಇರುವ ನಿನ್ನ ಅತೀ ದೊಡ್ಡ ಪ್ರೀತಿ ಎಂದು. ನೀನು ಮಾತನಾಡಲಾರದೆ ಇರಬಹುದು, ಆದರೆ ನಿನ್ನ ಪ್ರೀತಿ ಸನ್ನೆಗೂ ನನ್ನ ಹೃದಯ ಸ್ಪಂದಿಸುತ್ತದೆ. ಇನ್ನು ಮುಂದೆ ಈ ಜಗತ್ತೇ ಮರೆತರೂ ನಾನು ನಿನ್ನ ಮೌನಕ್ಕೆ ಆಸರೆಯಾಗುತ್ತೇನೆ ಎಂದ. ಮಾಯಾಳ ಮುಖದಲ್ಲಿ ಒಂದು ಅಸ್ಪಷ್ಟವಾದ ಮುಗ್ಧವಾದ ನಗು ಮೂಡಿತು. ಅವಳು ತನ್ನ ಕೈಯನ್ನು ವಿಕ್ರಮ್ನ ಮುಖದ ಮೇಲೆ ಇಟ್ಟು ನಿಧಾನವಾಗಿ ಅವನ ಕಣ್ಣುಗಳನ್ನು ಮುಚ್ಚಿಸಿದಳು. ಆ ಸ್ಪರ್ಶದಲ್ಲಿ ಎಂತಹ ರೊಮ್ಯಾಂಟಿಕ್ ಆಳವಿತ್ತೆಂದರೆ ಇಡೀ ಪ್ರಪಂಚವೇ ಅಲ್ಲಿ ನಿಂತು ಹೋಗುತ್ತಂತಾಯಿತು. ನಿನ್ನ ಮೌನವೇ ನನ್ನ ಸಂಗೀತ ಮಾಯಾ ಎಂದು ವಿಕ್ರಮ್ ಮತ್ತೆ ಹೇಳಿದಾಗ ಮಾಯಾಳ ಕಣ್ಣುಗಳಲ್ಲಿ ಪ್ರೀತಿಯ ಹನಿಗಳು ತೇಲಾಡಿದವು. ಇಬ್ಬರ ನಡುವಿನ ಆ ಅಂತರ ಕರಗಿ ಹೋಗಿತ್ತು. ಮೌನವೇ ಭಾಷೆಯಾದಾಗ ಪ್ರೀತಿ ಅಕ್ಷರಗಳಿಗಿಂತಲೂ ಮಿಗಿಲಾಗಿ ಅನುಭವಕ್ಕೆ ಬರುತ್ತದೆ ಎಂಬುದು ಅವರು ಆ ಕ್ಷಣದಲ್ಲಿ ಸಾಬೀತು ಮಾಡುತ್ತಿದ್ದರು. ಆ ಕಡಲ ತೀರದ ಸೂರ್ಯಾಸ್ತದ ಹೊಂಬಣ ಮಾಯಾಳ ಮುಖಕ್ಕೆ ಮತ್ತಷ್ಟು ಮೆರುಗು ನೀಡುತ್ತಿತ್ತು. ವಿಕ್ರಮ್ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ತಂಬಿಕೊಂಡಿದ್ದನು. ಆ ಅಪ್ಪುಗೆಯಲ್ಲಿ ಕೇವಲ ಪ್ರೀತಿ ಇರಲಿಲ್ಲ, ಅದರಲ್ಲಿ ಭದ್ರತೆ ಇತ್ತು. ಮಾಯಾ ತನ್ನ ತಲೆಯನ್ನು ವಿಕ್ರಮ್ನ ಎದೆಯ ಮೇಲೆ ಇರಿಸಿದಾಗ ಅವಳಿಗೆ ಅವನ ಹೃದಯದ ಬಡಿತ ತನ್ನ ಹೆಸರನ್ನು ಜಪಿಸುತ್ತಿರುವಂತೆ ಭಾಸವಾಯಿತು. ವಿಕ್ರಮ್ ಅವಳ ಕೂದಲನ್ನು ನೇವರಿಸುತ್ತಾ ಪಿಸುಗುಟ್ಟಿದ. ಮಾಯಾ, ನಿನ್ನ ಮೌನವನ್ನು ನಾನು ಎಷ್ಟು ಪ್ರೀತಿಸುತ್ತೇನೆ ಅಂದರೆ ಜಗತ್ತಿನ ಯಾವುದೇ ಶಬ್ದಗಳಿಗೂ ನಿನ್ನ ಈ ಮೌನದ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ. ನಿನಗೆ ಗೊತ್ತಾ, ನಿನ್ನ ಕಣ್ಣುಗಳು ಮಾತನಾಡುವಾಗ ನನ್ನ ಇಡೀ ಜಗತ್ತು ಅಲ್ಲಿಯೇ ನಿಂತು ಬಿಡುತ್ತದೆ. ಮಾಯಾ ತನ್ನ ಕಣ್ಣುಗಳನ್ನು ಮೇಲೆತ್ತಿ ವಿಕ್ರಮ್ನನ್ನು ನೋಡಿದಳು. ಆಕೆಯ ಕಣ್ಣುಗಳಲ್ಲಿ ಪ್ರೀತಿ ವಿಕ್ರಮ್ಗೆ ಒಂದು ರೀತಿಯ ಅಮಲೇರಿಸುತ್ತಿತ್ತು. ಅವನು
ಅವಳ ಮುಖವನ್ನು ತನ್ನ ಕೈಗಳಿಂದ ಎತ್ತಿ ಆಕೆಯ ಕಪೋಲಗಳನ್ನು ಮೆಲ್ಲನೆ ಸ್ಪರ್ಶಿಸಿದನು. ಆ ಸ್ಪರ್ಶದಲ್ಲಿ ಎಂತಹ ಮೃದುತ್ವವಿತ್ತೆಂದರೆ ಮಾಯಾ ತನ್ನೆಲ್ಲ ನೋವನ್ನು ಮರೆತು ವಿಕ್ರಮ್ನ ಪ್ರೇಮದ ಅಲೆಗಳಲ್ಲಿ ತೇಲಿದಳು. ನಿನ್ನ ಈ ಮೂಕ ಕವಿತೆಗೆ ನಾನೇ ಕೊನೆಯವರೆಗೂ ಸಂಗೀತವಾಗಿ ಉಳಿಯುತ್ತೇನೆ ಎಂದು ವಿಕ್ರಮ್ ಹೇಳುತ್ತಿದ್ದಂತೆ ಮಾಯಾ ತನ್ನ ಕೈಯನ್ನು ಅವಳ ತುಟಿಗಳ ಮೇಲೆ ಎರೆಸಿದನು. ಆಕೆ ಮಾತನಾಡಲು ಬಯಸಲಿಲ್ಲ, ಏಕೆಂದರೆ ಆ ಪ್ರೇಮದ ಕ್ಷಣಕ್ಕೆ ಮಾತುಗಳು ಬಲು ಸಣ್ಣವು. ಅವಳು ವಿಕ್ರಮ್ನ ಕುತ್ತಿಗೆಯನ್ನು ತನ್ನ ಕೈಗಳಿಂದ ಬಿಗಿಯಾಗಿ ತಪ್ಪಿಕೊಟ್ಟಳು. ಇಬ್ಬರ ಉಸಿರಾಟ ಒಂದೇ ಲಯದಲ್ಲಿ ಬೆರೆತಿತ್ತು. ಪ್ರಕೃತಿಯು ಆ ಕ್ಷಣಕ್ಕೆ ಮೌನವಾಗಿತ್ತು, ಬರೀ ಪ್ರೇಮದ ನಾದವನ್ನು ಮಾತ್ರ ಕೇಳುತ್ತಿತ್ತು. ಆದರೆ ಆ ಸುಂದರ ಪ್ರೇಮದ ಕ್ಷಣದ ಮರೆಗೆ ಯಾವುದೋ ಒಂದು ಕರಾಳ ನೆರಳು ಹೊಂಚು ಹಾಕುತ್ತಿತ್ತು. ದೂರದ ಮರೆಯಲ್ಲಿ ನಿಂತಿದ್ದ ಯಾವುದೋ ಒಂದು ಕಾರಿನ ಒಳಗೆ ಕುಳಿತಿದ್ದ ಅಜ್ಞಾತ ವ್ಯಕ್ತಿ ಮಾಯಾ ಮತ್ತೆ ವಿಕ್ರಮ್ನನ್ನೇ ದ್ವೇಷದ ಕಣ್ಣುಗಳಿಂದ ಗಮನಿಸುತ್ತಿದ್ದನು. ಆ ವ್ಯಕ್ತಿಯ ಕೈಯಲ್ಲಿ ಒಂದು ಹಳೆಯ ಫೋಟೋ ಇತ್ತು. ಅದರಲ್ಲಿ ಮಾಯಾಳ ತಾಯಿ ಫೋಟೋ ಇತ್ತು. ಹಠಾತ್ತನೆ ಆ ವ್ಯಕ್ತಿ ಫೋಟೋದ ಹಿಂಭಾಗದಲ್ಲಿ ಬರೆದಿದ್ದ ಸಾಲುಗಳನ್ನು ನೋಡಿದನು. ಇದು ಕೇವಲ ಆರಂಭವಷ್ಟೇ, ಸೋಮಶೇಖರ್ ಕೇವಲ ಒಂದು ದಾಳ, ಆಟ ಇನ್ನೂ ಬಾಕಿ ಇದೆ ಎಂದ. ವಿಕ್ರಮ್ಗೆ ತಾನೇನು ನೋಡುತ್ತಿದ್ದೇನೆ ಎಂಬ ಅನುಮಾನ ಬಂದು ಹಿಂದಕ್ಕೆ ತಿರುಗಿದನು. ಆದರೆ ಅಲ್ಲಿ ಯಾರೂ ಇರಲಿಲ್ಲ, ಬರೀ ಗಾಳಿ ಮಾತ್ರ ಬೀಸುತ್ತಿತ್ತು. ಆದರೆ ಅಷ್ಟರಲ್ಲಿ ಮಾಯಾಳ ಫೋನ್ಗೆ ಒಂದು ಮೆಸೇಜ್ ಬಂದಿತು. ಅದರಲ್ಲಿ ಬರೆದಿತ್ತು, ನೀವು ಸೋಮಶೇಖರ್ನನ್ನು ಸೋಲಿಸಿದ್ರಿ ಎಂದುಕೊಂಡಿದ್ದೀರಾ? ನಿಮ್ಮ ಅಪ್ಪನ ನಿಜವಾದ ಶತ್ರು ಇನ್ನೂ ಹೊರಗೇ ಇದ್ದಾನೆ. ಅಪ್ಪನನ್ನು ಇಷ್ಟು ವರ್ಷ ಸೆರೆಯಲ್ಲಿಟ್ಟಿದ್ದು ಸೋಮಶೇಖರ್ ಅಲ್ಲ, ಆದರೂ ಬೇರೆ ಯಾರು? ಮಾಯಾಳ ಕೈ ನಡುಗಿತು. ಅವಳು ಶಾಕ್ನಿಂದ ವಿಕ್ರಮ್ನನ್ನು ನೋಡಿದಳು. ವಿಕ್ರಮ್ ಫೋನ್ನಲ್ಲಿದ್ದ ಮೆಸೇಜ್ ಓದಿ ಸ್ತಬ್ಧನಾದನು. ಅಂದರೆ ಸೋಮಶೇಖರ್ನ ಹಿಂದೆ ಇನ್ನೂ ಯಾರೋ ದೊಡ್ಡ ಶಕ್ತಿ ಇದೆಯಾ? ಮಾಯಾಳ ತಾಯಿಯ ರಹಸ್ಯಕ್ಕೂ ಇದಕ್ಕೂ ಏನು ಸಂಬಂಧ ಎಂದು. ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ವರೆಗೂ ಕಾಯ್ತಾ ಇರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.